ರಾಯಚೂರು ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆದ ಶ್ರೀ ಬಸನಗೌಡ ದದ್ದಲ್ ಅವರು ಇಂದು ದಿನ್ನಿ ಗ್ರಾಮದ ವೆಂಕಟೇಶ್ವರ ದೇವಸ್ಥಾನದಲ್ಲಿ ದರ್ಶನವನ್ನು ಪಡೆದು ಅಲ್ಲಿಂದ ಅಮರೇಶ್ವರ ಕಾಲೋನಿಯಲ್ಲಿರುವ ಸುಮಾರು 25 ವರ್ಷಗಳಿಂದ ವಾಸಿಸುತ್ತಿರುವ ಫಲಾನುಭವಿಗಳಿಗೆ ಹಕ್ಕುಪತ್ರ ಮತ್ತು ಲೆವನ್ ಈ ನಕಾಶೆ ಇರುವುದಿಲ್ಲ. ಅದನ್ನು ಈ ಹಿಂದೆ ಅಂತವರನ್ನ ಗುರುತಿಸಿದ ರಾಯಚೂರು ಗ್ರಾಮಾಂತರ ಶಾಸಕರು ಆದ ಬಸನಗೌಡ ದದ್ದಲ್ ಅವರು ನನ್ನ ಗ್ರಾಮೀಣ ಕ್ಷೇತ್ರದ ದಿನ್ನಿ ಗ್ರಾಮದ ಅಮರೇಶ್ವರ ಕಾಲೋನಿಯಲ್ಲಿ ವಾಸಿಸುತ್ತಿರುವ ನಿವಾಸಿಗಳಿಗೆ ಹಕ್ಕುಪತ್ರ ಮತ್ತು ಲೆವನ್ ಈ ನಕ್ಷೆ ಇರುವುದಿಲ್ಲ. ಇವರಿಗೆ ನಾನು ಹಕ್ಕುಪತ್ರ ಮತ್ತು ಲೆವನ್ ಈ ನಕ್ಷೆ ಒದಗಿಸಿ ಕೊಡಬೇಕೆಂದು ಈ ಮೊದಲೇ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಈ ಕಾಲೋನಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ತಯಾರಿಸಲು ಸೂಚಿಸಿದ್ದು, ಅವು ಇಂದು ದಿನ ಗ್ರಾಮದಲ್ಲಿ ಗ್ರಾಮಸ್ಥರೊಂದಿಗೆ ಸಭೆಯನ್ನ ಮಾಡಿ ಇನ್ನು ಕೆಲವೇ ದಿನದಲ್ಲಿ ಸಂಬಂಧಪಟ್ಟ ತಮ್ಮ ಮನೆಗಳಿಗೆ ಲೆವನಿ ನಕ್ಷೆ ಕೂಡ ಮಾಡಿಸಿಕೊಡುತ್ತೇನೆ ಎಂದು ರಾಯಚೂರು ಗ್ರಾಮಾಂತರ ಶಾಸಕರು ಆದಂತಹ ಬಸನಗೌಡ ದದ್ದಲ್ ಅವರು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ತಮ್ಮ ಸೂಚನೆಯನ್ನು ನೀಡಿದರು. ಅದೇ ರೀತಿ ತಾವು ಅಮರೇಶ್ವರ ಕಾಲೋನಿಯಲ್ಲಿ ವಾಸಿಸುತ್ತಿರುವ ಎಲ್ಲ ಶಾಲಾ ಮಕ್ಕಳಿಗೆ ಮೊದಲು ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡಬೇಕು. ಮಕ್ಕಳನ್ನು ಯಾವುದೇ ರೀತಿಯ ಶಾಲೆಗೆ ಕಳುಹಿಸದಂತೆ ತಮ್ಮ ಹೊಲಗಳಿಗೆ ಕರೆದುಕೊಂಡು ಹೋಗಬಾರದೆಂದು ತಿಳಿಸಿದರು. ಒಂದು ವೇಳೆ ತಾವು ತಮ್ಮ ಮಕ್ಕಳನ್ನು ತಮ್ಮ ಹೊಲಗಳಿಗೆ ಕರೆದುಕೊಂಡು ಹೋದರೆ ತಾವು ಎಂತಹ ಕಷ್ಟವನ್ನು ಪಡುತ್ತಿದ್ದೀರಿ ಅಂತ ಕಷ್ಟ ಮುಂದೆ ತಮ್ಮ ಮಕ್ಕಳಿಗೂ ಕೂಡ ಪಡಬೇಕಾಗುತ್ತದೆ ಎಂದು ಈ ಮೂಲಕ ಗ್ರಾಮಸ್ಥರಿಗೆ ಅವರು ಮನವರಿಕೆಯನ್ನು ಮಾಡಿದರು. ಮಕ್ಕಳಿಗೆ ಮೊದಲು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕೆಂದು ಸೂಚನೆಯನ್ನು ನೀಡಿ ದಿನ್ನಿ ಗ್ರಾಮದ ಅಮರೇಶ್ವರ ಕಾಲೋನಿಯಲ್ಲಿನ ಆಶ್ರಯ ಯೋಜನೆಯ ಅಡಿಯಲ್ಲಿ 48 ಕುಟುಂಬಗಳಿಗೆ ಪುನರ್ವಸತಿ ನಿವೇಶನ ಹಕ್ಕು ಪತ್ರವನ್ನು ವಿತರಣೆ ಮಾಡಿದರು. ಸುಮಾರು 25 ವರ್ಷಗಳಿಂದ ವಾಸವಾಗಿದ್ದು ಮಾನ್ಯ ಶಾಸಕರು ಕಾಳಜಿಯಿಂದ ಬಹುದಿನಗಳಿಂದ ವಾಸಿಸುವಂತಹ ಎಲ್ಲ ಕುಟುಂಬಗಳಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುರೇಶ್ ವರ್ಮಾ, ಚಂದ್ರಶೇಖರ್ ಪವರ್, ಇಒ ಸಿದ್ದನಗೌಡ, ಪೊಲೀಸ್ ಪಾಟೀಲ್, ಚಂದ್ರಶೇಖರ್ ಗೌಡ ಆಶಾಪುರ್, ರಾಜಪ್ಪ ಗೌಡ ದಿನ್ನಿ, ಮಹಾಂತೇಶ್ ದಿನ್ನಿ, ಮಲ್ಲಿಕಾರ್ಜುನ್ ಗೌಡ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯ ಅಧಿಕಾರಿ, ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿಯ ಸದಸ್ಯರು, ಊರಿನ ಹಿರಿಯ ಮುಖಂಡರು, ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರುಗಳು, ನಾಮನಿರ್ದೇಶನ ಸದಸ್ಯರುಗಳು, ಪಕ್ಷದ ಕಾರ್ಯಕರ್ತರು, ಗ್ರಾಮಸ್ಥರು ಸೇರಿದಂತೆ ಈ ಸಂದರ್ಭದಲ್ಲಿ ಎಲ್ಲರೂ ಉಪಸ್ಥಿತರಿದ್ದರು. ವರದಿಗಾರರು ವೀರನಗೌಡ ಗಾರಲ್ದಿನ್ನಿ, ಇಂಡಿಯನ್ ಪಬ್ಲಿಕ್ ಟಿವಿ ಕನ್ನಡ, ರಾಯಚೂರು. ವರ್ಷ ಯಾರು ಮೇಲ್ಪಟ್ಟು ವಾಸವನ್ನ ಮಾಡಿರ್ತಾರ ಅವರಿಗೆ ಉಪಕಂದಾಯ ಗ್ರಾಮ ಅಂತ ಮಾಡ್ಬೇಕಂತೇಳಿ ಈಗಾಗಲೇ ಮಾಡಿದಾರ. ಹಾಗಾಗಿ ಅದು ಕೂಡ ಈಗ ಜಾರಿಯಲ್ಲಿ ಇದೆ. ಹಾಗಾಗಿ ಅದನ್ನು ಕೂಡ ಆದಷ್ಟು ಜಲ್ದಿ ಎಲ್ಲೆಲ್ಲಿ ಹಕ್ಕುಪತ್ರಗಳೆಲ್ಲ 9/11 ಇಲ್ಲ ಅವೆಲ್ಲವನ್ನ ಇಶ್ಯೂ ಮಾಡುವಂತ ಕೆಲಸವನ್ನ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಈಗಾಗಲೇ ಹೈಸ್ಕೂಲು ನಮ್ಮ ಗಿರೇಪೂರು ಈಗಾಗಲೇ ಇರುವಂತ ವ್ಯವಸ್ಥೆಯಲ್ಲಿ ಗಿರೇಪೂರ್ ಕೂಡ ಅದನ್ನ ರನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಹೈಸ್ಕೂಲ್ ಆಗಿರ್ಬೋದು ಎಲ್ಲ ವ್ಯವಸ್ಥೆಯನ್ನ ಈ ಭಾಗದಲ್ಲಿರುವಂತ ನಮ್ಮ ಪರಿಶಿಷ್ಟ ಪಂಗಡದ ಜಾಸ್ತಿ ಹೆಚ್ಚಾಗಿ ವಾಲ್ಮೀಕಿ ಸಮಾಜದವರು ಕೂಡ ತಾವೆಲ್ಲರೂ ಇದ್ದೀರಿ. ಹಾಗಾಗಿ ಮತ್ತು ಬೇರೆ ಸಮಾಜದವರು ಕೂಡ ಎಲ್ಲರೂ ಕೂಡ ಇದರಲ್ಲಿ ಇದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಮಕ್ಕಳು ಇವತ್ತು ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ ಬಹಳ ಪರಿಸ್ಥಿತಿ ಗಂಭೀರ ಆಗ್ತಾ ಇತ್ತು. ಆದರೆ ಇವತ್ತು ಹೈಸ್ಕೂಲ್ ಆಗಿದೆ. ಅದನ್ನ ಕಟ್ಟಡವನ್ನು ಮಾಡಿ ಮತ್ತು ಉತ್ತಮವಾದಂಥ ಬರುವಂಥ ದಿನಗಳಲ್ಲಿ ಹಾಸ್ಟೆಲ್ ಆಗಿರ್ಬೋದು, ಈ ಭಾಗಕ್ಕೆ ಬೇಕಾದಂಥ ಶಿಕ್ಷಣಕ್ಕೆ ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನೀರಾವರಿ ಪ್ರದೇಶದ ಕೂಡ ಈಗಾಗಲೇ ನಾವು ಬಂಗಾರಪಕೆರೆ ಆಗಿದೆ ಮತ್ತು ಬೇರೆ ಕೂಡ ಈ ಭಾಗ